ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವೃಷಭ ರಾಶಿಯವರು ನಿಮ್ಮ ಕರ್ಮಾನುಸಾರವಾಗಿ ನೀವು ಏನು ಭೂಮಿಗೆ ಯಾವ ರೀತಿ ಯಾವ ಕರ್ಮಾನುಸಾರವಾಗಿ ಭೂಮಿಗೆ ಬಂದಿದ್ದೀರಾ, ನಿಮ್ಮ ಮೂಲ ಕರ್ತವ್ಯವೇನು, ಹಾಗೆ ವೃಷಭ ರಾಶಿಯವರ ಜೀವನದಲ್ಲಿ ಯಾವ ಒಂದು ಮಾರ್ಗವನ್ನು ಅನುಸರಣೆಯನ್ನು ಮಾಡಿದ್ರೆ ಅವರಿಗೆ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ, ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ಭೂತತ್ವ ಒಂದು ಸ್ಥಿರವಾಗಿರ್ತಕ್ಕಂಥ ತತ್ವ. ಕೆಲವೊಂದು ಬಾರಿ ವೃಷಭ ರಾಶಿ ನೋಡಿದಾಗ, ವೃಷಭ ರಾಶಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ 2ರ ರಾಶಿ, ಅಂದರೆ ಧನಸ್ಥಾನದ ರಾಶಿ, ಶುಕ್ರನ ತತ್ವದ ರಾಶಿ. ಇಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನು ವೀಕ್ಷಣೆ ಮಾಡಿ. ಕೃತಿಕಾ ನಕ್ಷತ್ರ ಮೊದಲು ಪ್ರಾರಂಭದಲ್ಲೇ ವೃಷಭ ರಾಶಿಯವ್ರಿಗೆ ರಾಜಭೋಗ ವೈಭಾಗ್ಯವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ನೀವು ವೃಷಭ ರಾಶಿಯವ್ರನ್ನ ನೋಡೋದು ಹುಟ್ಟಿದ ತಕ್ಷಣ ಒಂದು ರೀತಿಯಾಗಿ ರಾಜವೈಭೋಗ, ಇದೇ ರೀತಿಯಾಗಿ ನಡ್ಕೋಬೇಕು, ಇದೇ ರೀತಿಯಾಗಿ ಬದುಕಬೇಕು, ನಾನು ಇಲ್ಲೇ ಮಾಡಬೇಕು, ಇದೇ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯಿಂದಲೇ ಬಂದಿರತಕ್ಕಂಥದ್ದು ತೋರಿಸುತ್ತೆ. ಜೀವನದಲ್ಲಿ ಮೊದಲು ವೃಷಭ ರಾಶಿಯವ್ರಿಗೆ ಆದಷ್ಟು ಕೂಡ ಆಯಾ ಕ್ಷೇತ್ರಫಲಗನುಗುಣವಾಗಿ ಆಯಾ ಕರ್ಮಾನುಸಾರವಾಗಿ ಬಂದಿರತಕ್ಕಂಥದ್ದು ರಾಜವೈಭೋಗ, ಬ್ಯೂಟಿಫುಲ್ಲಾಗಿ ಬದುಕ್ತಕ್ಕಂಥದ್ದು. ನಾನು ಇಂಥ ಕಡೆನೇ ಹೋಗ್ಬೇಕು, ಇದೇ ರೀತಿಯಾಗಿ ನಾನು ಬದುಕಬೇಕು. ಮೊದಲು ಪ್ರಾರಂಭ ವಯಸ್ಸಿನ ಅಂತರದಲ್ಲಿ 20-21 ವರ್ಷವರೆಗೂ ಕೂಡ ನೋಡ್ಕೊಂಬನ್ನಿ ಬೇಕಾದರೆ ವೃಷಭ ರಾಶಿಯಲ್ಲಿ ತಾವು ಹುಟ್ಟಿದ್ರೆ. ತದನಂತರದಲ್ಲಿ ರೋಹಿಣಿ ನಕ್ಷತ್ರ ಮಧ್ಯಭಾಗದಿಂದ ಅಲ್ಲಿ ಬುದ್ಧಿವಂತರಾಗಿ ನಿಮ್ಮ ಜಾತಕದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಶನಿ ಪ್ರಬಲವಾಗಿದ್ದು, ಚಂದ್ರನ ಸ್ಥಾನಮಾನ ಪ್ರಬಲವಾಗಿದ್ದು, ವೃಷಭ ರಾಶಿ ಮೇಲೆ 21ರ ಮೇಲೆ ಏನಾದರೂ ಸ್ವಲ್ಪ ಎಡವಿದ್ದೆ ಆದಲ್ಲಿ ಸಮಸ್ಯೆಗಳನ್ನು ಉಲ್ಬಣ ಮಾಡ್ತಕ್ಕಂಥದ್ದೇ ಇರುತ್ತೆ. ಕಷ್ಟ ನಷ್ಟಗಳನ್ನು ಆದಷ್ಟು ಕೂಡ ಬರೀ ನಿಮಗೆ ಆ ಮಧ್ಯಭಾಗದಲ್ಲಿ ವೃಷಭ ರಾಶಿಯವ್ರಿಗೆ ಸ್ವಲ್ಪ ಟಫ್ ಟೈಮ್ ಆಗ್ತಕ್ಕಂಥದ್ದು ಜಾಸ್ತಿ. ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಈ ವೃಷಭ ರಾಶಿಯವ್ರಿಗೆ ತೋರಿಸುತ್ತೆ. ವೃಷಭ ಅಂದ್ರೇನು, ಕಷ್ಟಗಳನ್ನು ಒತ್ತು ತಂದು ಯಾವಾಗಲೂ ಫ್ಯಾಮಿಲಿಗೋಸ್ಕರನೇ ದುಡಿತಕ್ಕಂಥದ್ದೇ ಅವರ ತತ್ವವಲ್ಲವೇ. ವೃಷಭ ರಾಶಿ ಏನು, ಒಂದು ವೃಷಭ ಅಂದಾಗ ಅದು ಒಂದು ಎತ್ತು, ಯಾವಾಗಲೂ ಕೂಡ ತನ್ನ ಸಂಸಾರವನ್ನು ಗಾಣದಲ್ಲಿ ಸುತ್ತತಕ್ಕಂಥದ್ದೇ ವೃಷಭ ರಾಶಿಯವರ ತತ್ವ. ಹಾಗೆ ರೋಹಿಣಿ ನಕ್ಷತ್ರ ಚಂದ್ರನ ನಕ್ಷತ್ರವಾಗಿರೋದ್ರಿಂದ ಕೃತಿಕಾ ನಕ್ಷತ್ರ ಮೊದಲು ನಾನು ಹೇಳಿದಾಗೆ ರಾಜವೈಭೋಗದಂದು ಬೆಳೆದರೂ ಮಧ್ಯಭಾಗದಲ್ಲಿ ಸ್ವಲ್ಪ ಸಮಸ್ಯೆ, ವೆದರ್ ಇಟ್ ಮೇ ಬಿ ಫೀಮೇಲ್ ಆರ್ ಮೇಲ್ ಯಾವುದಾದ್ರೂ ಆಗಿರ್ಬೋದು. ಈ ತತ್ವ ತದನಂತರದಲ್ಲಿ ಬರ್ತಕ್ಕಂಥ ಮೃಗಶಿರ ನಕ್ಷತ್ರ ನೋಡಿ, ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಹಂತವನ್ನು ತಲುಪಿಸ್ತಕ್ಕಂಥದ್ದೇ ಈ ವೃಷಭ ರಾಶಿಯವರ ತತ್ವ. ಅದೇ ರೀತಿಯಾಗಿ ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ಕರ್ಮಾನುಸಾರವಾಗಿ ಹೇಳ್ತಾ ಇದ್ದೇನೆ. ನಿಮಗೆ ವೃಷಭ ರಾಶಿ ಅಲ್ಲಿಂದ ಪಂಚಮ ಸ್ಥಾನ, ಖಂಡಿತ ಅಲ್ಲಿ ಪಂಚಮ ಕನ್ಯಾ ರಾಶಿಯ ತತ್ವ. ವ್ಯಾಪಾರದ ಮನೋಭಾವ, ಸ್ವಲ್ಪ ಆಸೆ ಆಕಾಂಕ್ಷೆಗಳು ಜಾಸ್ತಿ. ಹಾಗೆ ಇನ್ನೂ ಒಂದು ಮುಖ್ಯವಾಗಿ 9ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ. 9ರ ಸ್ಥಾನದಲ್ಲೂ ಸಹಿತವಾಗಿ ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ಸ್ಥಾನವನ್ನು ಉತ್ತರಾಷಾಢ ನಕ್ಷತ್ರ, ಅಲ್ಲೂ ಕೂಡ ಸೂರ್ಯನ ತತ್ವ. ಹಾಗೆ ಬರ್ತಕ್ಕಂಥ ನಕ್ಷತ್ರದಲ್ಲಿ ನೋಡಿದಾಗ ಶ್ರವಣ ನಕ್ಷತ್ರ, ಕಷ್ಟಪಟ್ಟು ನೋಡಿ ಅವ್ರು ಬರ್ತಕ್ಕಂಥ ಹೇಗೆ ಆದಷ್ಟು ಕೂಡ ಕಷ್ಟವನ್ನು ಪಟ್ಟಿರ್ತಕ್ಕಂಥದ್ದು ಮಧ್ಯಭಾಗದಲ್ಲಿ. ತದನಂತರ ಧನಿಷ್ಠ ನಕ್ಷತ್ರ ಲಾಭಕ್ಕೆ ಬರ್ತಕ್ಕಂಥದ್ದು ಇರ್ತದೆ, ಸುಖ ವೈಭೋಗಗಳನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಇವ್ರದೆಲ್ಲ ವೃಷಭ ರಾಶಿಯವರ ತತ್ವ. ನೀವು ಪೂರ್ವ ಪುಣ್ಯದಿಂದ ಏನು ತಗೊಂಬಂದಿದ್ದೀರಾ, ಪೂರ್ವ ಪುಣ್ಯದಿಂದ ಆದಷ್ಟು ಕೂಡ ನೀವು ಒಬ್ಬ ಭಾಳ ವಿಶೇಷವಾಗಿ ಅಧಿಕ ಲಾಭಕ್ಕೋಸ್ಕರನೇ ಬಂದಿರತಕ್ಕಂಥ ವ್ಯಕ್ತಿಗಳಾಗ್ತೀರ. ಅಂದರೆ ಅರ್ಥಾತ್ ಏನು, ಅಧಿಕ ಲಾಭಕ್ಕೆ ಆದಷ್ಟು ಕೂಡ ಇವರ ಪೂರ್ವ ಪುಣ್ಯದಲ್ಲಿ ನಾವು ನೋಡ್ತಕ್ಕಂಥ ವಿಚಾರಗಳೇನು, ವ್ಯಾಪಾರ ಧರ್ಮ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕ್ವಾಲಿಟೀಸ್ ಏನು,
ಕೇವಲ ನೀವು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಕೆಲಸ ಅಧಿಕವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ತಾವು ಒಪ್ಪೋದಿಲ್ಲ. ಬಹಳಷ್ಟು ಕೇವಲ ನಿಮ್ಮ ಮಾತಿನ ಗಾರಿಕೆಯಿಂದಲೇ ಗೆಲ್ಲುವ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದೇ ನಿಮ್ಮ ಪೂರ್ವ ಪುಣ್ಯದ ತತ್ವ. ಬುಧನ ತತ್ವವಾಗಿರೋದ್ರಿಂದ ಕೇವಲ ಬುದ್ಧಿಶಕ್ತಿಯಿಂದ ಮಾತ್ರಷ್ಟೇ ನಿಮ್ಮ ಜೀವನವನ್ನು ತಾವು ಸದಿರುದೂಗಿಸ್ಬೋದು, ಲಾಭವನ್ನು ಪಡಿತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರ್ತದೆ. ಆದಷ್ಟು ಕೂಡ ಈ ವೃಷಭ ರಾಶಿಯವರು ವ್ಯಾಪಾರ ಧರ್ಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಜಾಸ್ತಿ. ಮ್ಯಾಕ್ಸಿಮಮ್ ಓನ್ಲಿ ಆದಷ್ಟು ನೋಡಿ. ಅದಕ್ಕೋಸ್ಕರ ಈ ವೃಷಭ ರಾಶಿಯವರ ತತ್ವ ಹೇಗೆ ತಾವು ಒಬ್ಬ ಏನು ಒಂದು ಕೇವಲ ನೀವು ಅಂದರೆ ಅರ್ಥಾತ್ ಹೇಗೆ ವೃಷಭ ರಾಶಿಯವ್ರದ್ದು, ನಾನು ಕಷ್ಟಪಡ್ದಲೇನ ಸುಖದಿಂದ ಕೇವಲ ನನ್ನ ಬುದ್ಧಿಶಕ್ತಿಯಿಂದ ಬದುಕಬೇಕು ಅಂತಕ್ಕಂಥ ತತ್ವ ಆಧಾರಿತವಾಗಿ ಇರ್ತಕ್ಕಂಥ ವ್ಯಕ್ತಿಗಳು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ವೃಷಭ ರಾಶಿಯವ್ರಿಗೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ರೋಹಿಣಿ ನಕ್ಷತ್ರ, ಕೃಷ್ಣ ನಕ್ಷತ್ರ ಕಷ್ಟವನ್ನೆಲ್ಲ ತುಂಬಿಕೊಂಡು ನಗುನಗುತ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ವೃಷಭ ರಾಶಿಯವರು ಖಂಡಿತವಾಗಿ ತಪ್ಪು ಮಾಡಬೇಡಿ. ಇದನ್ನು ಸ್ವಲ್ಪ ಆಲೋಚಿಸಬೇಕು. ವೃಷಭ ರಾಶಿಯವರು ಏನಾದರೂ ತಪ್ಪುಗಳನ್ನು ಮಾಡಿದ್ದೆ ಅದರಲ್ಲಿ ಜೀವನದಲ್ಲಿ ಅಧಃಪತನ. ಅದಕ್ಕೋಸ್ಕರ ನೋಡಿ, ಮೃಗಶಿರ ನಕ್ಷತ್ರ 7, 12ರ ಅಧಿಪತಿ ವೈವಾಹಿಕ ಜೀವನವನ್ನು ಸರಿಗಿಡೋದಿಲ್ಲ. ಸಂಗಾತಿ ಸಪೋರ್ಟ್ ಮಾಡೋದು ಕಷ್ಟ ಆಗ್ತದೆ. ಕೆಲವೊಬ್ಬೊಬ್ಬರಿಗೆ ಖಂಡಿತ ಡಿವೋರ್ಸ್ ಆಗ್ತಕ್ಕಂಥದ್ದು, ಅಥವಾ ಗಂಡನ ಅಥವಾ ಸ್ತ್ರೀ ಅಂದರೆ ಪುರುಷ ಅಂದರೆ ನಿಮ್ಮ ಸಂಗಾತಿಯನ್ನು ಬೇಗ ಕಳ್ಕೊಳ್ತಕ್ಕಂಥದ್ದು ಎಲ್ಲ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ ವೃಷಭ ರಾಶಿಯವರ ತತ್ವವನ್ನು ನೋಡಿದಾಗ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಕೊರತೆಗಳಾಗ್ತದೆ, ಕೆಲವರಿಂದ ಮೋಸಗಳಾಗ್ತಕ್ಕಂಥದ್ದಿರ್ತದೆ. ಅದಕ್ಕೋಸ್ಕರ ವೃಷಭ ರಾಶಿಯವರು ನೀವು ಮೊದಲು ಪ್ರಾರಂಭದಲ್ಲೇ ಏನು ಸುಖ ವೈಭೋಗಗಳನ್ನು ಪಡ್ತಕ್ಕಂಥದ್ದಿದೆಯೋ ಮಧ್ಯಭಾಗದಿಂದ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥದ್ದು ಅಷ್ಟೇ ಸತ್ಯ. ಇದು ತತ್ವ, ವೃಷಭ ರಾಶಿಯವರ ತತ್ವ. ನೀನು ಬಂದಿರತಕ್ಕಂಥ ಕರ್ಮಸ್ಥಾನ ಏನು, ಪೂರ್ವ ಪುಣ್ಯದಿಂದ ಏನು ತಾವು ಬಂದಿದೆಯಾ, ಏನಾದರೂ ನೀನು ಮಾಡ್ತಕ್ಕಂಥ ಕರ್ತವ್ಯಗಳೇನು, ಅದಕ್ಕೆ ಪೂರ್ವ ಪುಣ್ಯ ಅಂದರೆ ಅರ್ಥಾತ್ ನಿಮಗೆ ಕನ್ಯಾ ರಾಶಿ ಅಂತ ನೋಡಿದ್ವಿ. 6 ನೀನು 6ರ ಸ್ಥಾನ ಕನ್ಯಾ ರಾಶಿ. ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ, ಈ ಕಾಲಪುರುಷ ಕುಂಡಲಿಯಲ್ಲಿ ನೋಡಿದಾಗ ಈ ಕನ್ಯಾ ರಾಶಿಯವರ ತತ್ವ ಅಲ್ಲೂ ಕೂಡ ನೋಡಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಉತ್ತರಾಷಾಢನ ಉತ್ತರ ಫಲ್ಗುಣಿ ನಕ್ಷತ್ರ, ನಂತರದಲ್ಲಿ ಬರ್ತಕ್ಕಂಥ ಹಸ್ತ ನಕ್ಷತ್ರ, ನಂತರದಲ್ಲಿ ಬರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ. ಇವೆಲ್ಲವನ್ನ ನಾವು ತಗೊಂಡೋಗಿ ನವಮ ಸ್ಥಾನದಲ್ಲೂ ಸೇಮ್ ಅದೇ ಗ್ರಹಗಳೇ, ಅದೇ ನಕ್ಷತ್ರಗಳು, ಅದೇ ಅಧಿಪತ್ಯ ಆಗಿರ್ತಕ್ಕಂಥ ನಕ್ಷತ್ರಗಳಿರೋದ್ರಿಂದ ಖಂಡಿತವಾಗಿ ನೀವು ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಲಾಭಕ್ಕೋಸ್ಕರ ಬಂದಿರತಕ್ಕಂಥ ವ್ಯಕ್ತಿಗಳು. ಯಾರು ವೃಷಭ ರಾಶಿ ಹೆಚ್ಚಿನದಾಗಿ ಅವರು ಅಂದರೆ ವೈಭೋಗಕ್ಕೆ ಆಸೆಯನ್ನು ಪಡ್ತಕ್ಕಂಥ ವ್ಯಕ್ತಿಗಳು, ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು. ಹೌದು ಸತ್ಯ, ಏನು ಕರ್ಮಾನುಸಾರವಾಗಿ ಅಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟಿದ್ದೆ ವೃಷಭ ರಾಶಿಯವರು ಖಂಡಿತವಾಗಿ ಜೀವನದಲ್ಲಿ ಅಧಃಪತನಕ್ಕೆ ಬರ್ತೀರಾ. ಇದು ಸತ್ಯ. ಯಾಕೆಂದರೆ ನೋಡಿ, 9ರ ಸ್ಥಾನ ಅಲ್ಲಿ ಬರ್ತಕ್ಕಂಥದ್ದು ಶನಿಯ ತತ್ವ. ಧರ್ಮ ಎಷ್ಟು ಶಿಸ್ತು, ಎಷ್ಟು ಪಾಲನೆಯನ್ನು ಮಾಡ್ಕೊಳ್ತೀರೋ ಖಂಡಿತವಾಗಿ ವೃಷಭ ರಾಶಿಯವರು ಒಬ್ಬ ಅಗಾಗವಾಗಿರ್ತಕ್ಕಂಥ ವ್ಯಕ್ತಿಗಳಾಗುತ್ತೆ. ಒಬ್ಬ ಮನುಷ್ಯ ಹೇಗೆ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೆತೀರ. ನಿಮ್ಮ ಕರ್ಮಾನುಸಾರವಾಗಿ ನೀವು ಆದಷ್ಟು ಕಮ್ಯುನಿಕೇಷನ್ ಅರ್ಥ ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ವ್ಯಕ್ತಿಗಳಾಗ್ತೀರ. ಆದಷ್ಟು ಕೂಡ ನೋಡಿ, ಈ ವೃಷಭ ರಾಶಿಯವರನ್ನು ನೋಡಿ, ಯಾವುದೇ ಕೆಲಸಗಳನ್ನು ಸುಮ್ಮನೆ ಕೇವಲ ಆರ್ಗನೈಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿರುತ್ತೆ. ತಾವೇ ಸ್ವತಃ ಇನ್ವಾಲ್ವ್ಮೆಂಟ್ ಆಗಿ ನೆವರ್ ಕೊನೆಯ ಭಾಗದಲ್ಲಿ ಅವರು ಅರ್ಥಾತ್ ಎಲ್ಲ ಒಂದು ಸ್ವಭಾವನತಃ ನೋಡಿದ್ರೆ ಕೇವಲ ಅವ್ರಿಗೆ ಭಾಳ ಸುಲಭವಾಗಿ ಕೊನೆಯಲ್ಲಿ ಅವರ ಹೆಸರು ಕೀರ್ತಿ ಬರತಕ್ಕಂಥ ಒಂದು ವ್ಯಕ್ತಿಗಳಾಗಿ ಬೆಳೀತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಯಾರ್ದೋ ಒಂದು ಕೆಲಸಕ್ಕೆ ಇವರು ಪ್ರೇರೇಪಿತರಾಗ್ತಕ್ಕಂಥದ್ದೇ ಜಾಸ್ತಿ ಆಗ್ತಕ್ಕಂಥದ್ದು. ಸಾಧ್ಯವಾದಷ್ಟು ನನ್ನ ಅನಾಲಿಸಿಸ್ ಪ್ರಕಾರ ವೃಷಭ ರಾಶಿಯವರು ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳ ಇಟ್ಕೊಂಡು ಬದುಕಿ, ಧರ್ಮಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕಾಣ್ತಕ್ಕಂಥ ವ್ಯಕ್ತಿಗಳು. ಹಾಗೆ ವ್ಯಾಪಾರ ಕ್ಷೇತ್ರಗಳಲ್ಲಿ ಹೆಚ್ಚಿನದಾಗಿ ಆದಷ್ಟು ಕೂಡ ತಾವು ಬೆಳೀತಕ್ಕಂಥ ವ್ಯಕ್ತಿತ್ವದವರಾಗ್ತೀರಿ ಕೂಡ.
ವೃಷಭ ರಾಶಿಯವರು ಪೂರ್ವ ಪುಣ್ಯವನ್ನು ತಗೊಂಬಂದಾಗ ಪೂರ್ವ ಪುಣ್ಯ ಸಾಧ್ಯವಾದಷ್ಟು ನೀವು ಒಬ್ಬ ಅಭಿವ್ಯಕ್ತಿಯಾಗಿ ಬೆಳೀತಕ್ಕಂಥದ್ದು ಹೇಗೆ? ಧರ್ಮದಿಂದ, ಒಳ್ಳೆಯ ಶಿಸ್ತಿನಿಂದ. ಅಧರ್ಮಕ್ಕೆ ಹೆಚ್ಚಿನ ಒಂದು ಪ್ರಶಸ್ತವನ್ನು, ಅಧರ್ಮದ ದಾರಿಯಲ್ಲಿ ಏನಾದರೂ ನೀವು ನಡೆದಿದ್ದೆ ಆದಲ್ಲಿ ವೃಷಭ ರಾಶಿಯವರು ಖಂಡಿತವಾಗಿ ಎಲ್ಲವನ್ನ ಜೀವನದಲ್ಲಿ ಕಳ್ಕೊಂಡ್ಬಿಡ್ತೀರ. ಇದು ಸತ್ಯ. ಇದೇ ನಿಮ್ಮ ಕರ್ಮಾನುಸಾರವಾಗಿ ಬಂದಿರತಕ್ಕಂಥ ಒಂದು ತತ್ವ. ಹಾಗಾಗಿ ವೃಷಭ ರಾಶಿಯವರು ಸಾಧ್ಯವಾದಷ್ಟು ನಿಮಗೆ ಹೆಂಗೆ ರಾಜವೈಭೋಗವನ್ನು ಮೊದಲಿಂದ ಪಡ್ಕೊಂಬಂದಿರ್ತೀರೋ ಕೊನೆಯವರೆಗೂ ಕೂಡ ಆ ರಾಜವೈಭೋಗವನ್ನು ಉಳಿಸ್ಕೋಬೇಕು ಅಂದರೆ ಧಾರ್ಮಿಕವಾಗಿ ಉಳಿಬೇಕು. ಅದೇ ನಿಮ್ಮ ಜೀವನದ ತತ್ವವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಸತ್ಯ. ನಿಮ್ಮ ಕರ್ಮಾನುಸಾರವಾಗಿ ನೀವು ಕೇವಲ ಒಬ್ಬ ಮಾತುಗಾರನಾಗಿ, ಆದಷ್ಟು ಕೂಡ ಒಬ್ಬ ಆರ್ಗನೈಸಿಂಗ್ ಪೀಪಲ್ ಆಗಿ ಬೆಳೀತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆದಷ್ಟು ಕೂಡ ನೋಡಿ, ವೃಷಭ ರಾಶಿಯವರು ಒಂದು ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ ಫಲವನ್ನು ನೋಡಿದಾಗ ಸಾಧ್ಯವಾದಷ್ಟು ಕೂಡ ಅವರು ಎಲ್ಲ ಕೂಡ ಕೇವಲ ತನ್ನ ಒಂದು ಮಾತುಗಾರಿಕೆಯಿಂದಲೇ ಜೀವನವನ್ನು ಆದಷ್ಟು ಒಂದು ಜನಗಳೊಟ್ಟಿಗೆ ಬೆಳೀತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಒಂದು ಸಂಸ್ಥೆಯಲ್ಲಿ ಬೆಳೀತಕ್ಕಂಥದ್ದು ಜಾಸ್ತಿ ಇರುತ್ತೆ. ವೃಷಭ ರಾಶಿಯವರ ತತ್ವನೇ ಹೀಗೆ. ಸಾಧ್ಯವಾದಷ್ಟು ನಿಮಗೆ ಮತ್ತೆ ನಾನು ಹೇಳಬೇಕು ಅಂದರೆ ವೃಷಭ ರಾಶಿ ಆದಷ್ಟು ಕರ್ಮಾನುಸಾರವಾಗಿ ಧರ್ಮವಾಗಿ ಬದುಕಿ. ಖಂಡಿತ ಜೀವನದಲ್ಲಿ ಭಾಳಷ್ಟು ವಿಶೇಷವಾಗಿ ಉಳ್ಕೊಳ್ತಕ್ಕಂಥದ್ದು ಇರುತ್ತೆ. ಇಲ್ಲಾಂದರೆ ಕೊನೆಯಲ್ಲಿ ಎಲ್ಲವನ್ನು ನಷ್ಟ ಮಾಡ್ತಕ್ಕಂಥದ್ದು ಇರುತ್ತೆ. ಖಂಡಿತ ಶುಭವಾಗ್ತಕ್ಕಂಥದ್ದು ಇದೇ ಮಾರ್ಗದಲ್ಲಿ ನೀವು ಅನುಸರಣೆಯನ್ನು ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ನಿಮ್ಮ ಎಲ್ಲ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅನೇಕ ವಿಚಾರಗಳೊಂದಿಗೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.